ವೆಲ್ಕಮ್ ಟು ಮನೆ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಹಾಗಲಕಾಯಿ ಪಲ್ಯ ಹೇಗೆ ಮಾಡುವುದು ಎಂದು ನೋಡೋಣ ಬನ್ನಿ. ಈ ಹಾಗಲಕಾಯಿ ಪಲ್ಯ ಸ್ವಲ್ಪನೂ ಸಹ ಕಹಿ ಇರಲ್ಲ, ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಮೊದಲು ಒಂದು ಪ್ಯಾನಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆನೂ ಸಹ ಕಮ್ಮಿನೇ ಯೂಸ್ ಆಗೋದು ಈ ಪಲ್ಯಕ್ಕೆ. ಎಣ್ಣೆ ಹಾಕಿದ ನಂತರ ಅದು ಕಾದ ನಂತರ ಸಣ್ಣಕ್ಕೆ ಹೆಚ್ಚಿರುವ ಹಾಗಲಕಾಯಿ, ಸಣ್ಣಕ್ಕೆ ಹೆಚ್ಚಿರುವ ಹಾಗಲಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದು ಎಣ್ಣೆಯಲ್ಲಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಸ್ವಲ್ಪ ಇದು ಲೈಟಿಶ್ ಕಲರ್ಗೆ ಟರ್ನ್ ಆಗುತ್ತೆ. ಆವಾಗ ನೋಡಿ, ಈಗ ಲೈಟಿಶ್ ಕಲರ್ಗೆ ಟರ್ನ್ ಆಗಿದೆ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ. ಉಪ್ಪು ಮತ್ತು ಸ್ವಲ್ಪ ಅರಿಶಿನ. ಈಗ ಮತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಅದರಲ್ಲಿ ನಂತರ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಿವುಚ್ಬಿಟ್ಟು ಆ ನೀರನ್ನ ಇವಾಗ ಹಾಕ್ಕೊಳ್ಳಿ. ಒಂದು ಬೌಲ್ ಅಷ್ಟಿದೆ, ಆ ಬೌಲ್ ತೋರಿಸಿದ್ನಲ್ವ, ಆ ಬೌಲ್ ಅಷ್ಟಿದೆ. ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಲಿಡ್ ಮುಚ್ಚಿಬಿಟ್ಟು ನೆಕ್ಸ್ಟ್ ನಂತರ ಇದು ಬೆಲ್ಲ ಸ್ವಲ್ಪ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಸಾಂಬಾರು ಪುಡಿ, ಇದೇ ಮೇನ್ ಇಂಪಾರ್ಟೆಂಟ್. ಇದಕ್ಕೆ ಸಾಂಬಾರು ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ಹಾಕಿಬಿಟ್ಟು ಮತ್ತೆ ಲಿಡ್ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಅದು ಕುದೀಲಿ, ಚೆನ್ನಾಗಿ ಅದು ಇದಾಗಬೇಕು. ನೆಕ್ಸ್ಟ್ ಎಲ್ಲ ಆದಮೇಲೆ ಇವಾಗ ಒಂದು ಚಿಕ್ಕ ಬಾಣಲಿಗೆ ಸ್ವಲ್ಪ ಎಣ್ಣೆ 1 ಸ್ಪೂನ್ ಹಾಕ್ಕೊಂಡು ಎಣ್ಣೆ ಕಾದ ನಂತರ 1 ಟೀ ಸ್ಪೂನ್ ಸಾಸಿವೆ ಚಟಪಟ ಅನ್ನಬೇಕು. ಚಟಪಟ ಅಂದ ನಂತರ ಹಿಂಗು, ಇದಕ್ಕೆ ಹಿಂಗೆ ಮೇನ್ ಇಂಪಾರ್ಟೆಂಟು. ಹಿಂಗೆ ಹಾಕ್ಕೊಳ್ಳಿ. ಸ್ವಲ್ಪ ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಇದು, ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ. ಈಗ ಈ ಒಗ್ಗರಣೆನ ಆ ಹಾಗಲಕಾಯಿಗೆ ಸೇರಿಸ್ಬಿಟ್ಟು ಕಲಿಸ್ಬಿಡಿ. ಅದೇ ಎಣ್ಣೆ ಇತ್ತಲ್ವ ಸ್ವಲ್ಪ, ಅದಕ್ಕೇನಕ್ಕೆ ವೇಸ್ಟ್ ಮಾಡೋದು ಅಂತ ಅದು ಹಾಗಲಕಾಯಿ ಪಲ್ಯ ಒಳಗೆ ಹಾಕ್ಬಿಟ್ಟು ತೆಗೆದ್ವಿ ಅಷ್ಟೇ. ಹಾಗಲಕಾಯಿ ಪಲ್ಯ ರೆಡಿ. ಚಪಾತಿ ಜೊತೆ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಾವು ಎಣ್ಣೆ ಜಾಸ್ತಿ ಹಾಕಿದ್ದೀವೇನೋ ಅಂತ ಅನಿಸುತ್ತೆ, ಆದರೆ ಅದು ಹುಣಸೆ ಹಣ್ಣಿನ ನೀರು ಹಾಕಿರ್ತೀವಲ್ವಾ, ಅದಕ್ಕೆ ಹಾಗೆ ಅನಿಸುತ್ತೆ ಅಷ್ಟೇ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.